ಕಾಟಾಚಾರಕ್ಕೆ ಸೀಮಿತವಾಗಬಾರದು. ಗೈರಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಂಘಟನೆಗಳ ಆಗ್ರಹ. ಸ್ವಾತಂತ್ರ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಂಘಟನೆಗಳ ಮುಖಂಡರು, ಉತ್ಸವಗಳು ಅರ್ಥಪೂರ್ಣವಾಗಿ ಹಾಗೂ ಶಿಷ್ಟಾಚಾರದಿಂದ ನಡೆಯಬೇಕು ಎಂದು ಒತ್ತಾಯಿಸಿದರು. ಸಭೆ ಮತ್ತು ಉತ್ಸವಗಳಿಗೆ ಅಧಿಕಾರಿಗಳು ವಿನಾಕಾರಣ ಗೈರಾಗುತ್ತಿರುವುದು ಸಾಮಾನ್ಯವಾಗಿದ್ದು, ಇಂತಹ ಅಧಿಕಾರಿಗಳ ವಿರುದ್ಧ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವೇದಿಕೆಯ ಘನತೆ ಕಾಪಾಡಬೇಕು, ಅನರ್ಹರಿಗೆ ವೇದಿಕೆಯಲ್ಲಿ ಅವಕಾಶ ನೀಡಬಾರದು ಹಾಗೂ ಮಕ್ಕಳಿಗೆ ಉತ್ಸವಗಳಲ್ಲಿ ಮೊದಲ ಆದ್ಯತೆ ನೀಡಬೇಕು ಎಂದು ಸಂಘಟನೆಗಳು ಒತ್ತಾಯಿಸಿದವು. ಧ್ವಜಾರೋಹಣ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಯಮ ಮತ್ತು ಶಿಷ್ಟಾಚಾರ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮನವಿ ಮಾಡಲಾಯಿತು. ಬಯಲುಮುಕ್ತ ರಾಜ್ಯದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಬಾಲಕರೆಲ್ಲ ಹೋಗ್ತಾರ ಬಯಲಿಗೆ, ಅದನ್ನ ಆಲೋಚನೆ ಮಾಡ್ರಿ, ಸನ್ಮಾನ ಮಾಡ್ರಿ, ಏನಾನ ಮಾಡ್ರಿ. ಇಲ್ಲಿ ಆದೇಶಗಳು ಆಗೋದೊಂದು, ಪೂರ್ವಭಾವಿ ಸಭೆಯಲ್ಲಿ ಮಾತಾಡೋದೊಂದು, ಅಲ್ಲಿ ಸ್ಟೇಜ್ ಮೇಲೆ ಆಗೋದೊಂದು. ಈ ರೀತಿ ಆಗಬಾರ್ದು. ಸುಮ್ಮನೆ ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರಿಬಾರ್ದು. ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರೆದಾಗ ಆಗತ್ತಿದೆ. ನಾವಲ್ಲಿ ಮೂಲಭೂತ ಸೌಕರ್ಯಗಳೇನು, ಮಕ್ಕಳ ಭವಿಷ್ಯ ಏನು ಅದ್ರದ್ದು ಆಲೋಚನೆ ಮಾಡಬೇಕಾಗೈತೆ. ಈ ಸನ್ಮಾನದ್ದು ವರ್ಷ ಸನ್ಮಾನ ಮಾಡ್ತೀವಿ, ವರ್ಷ ಆಚರಣೆ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳೇನದಾವ ಮತ್ತೆ ವಿಸಿಟ್ ಮಾಡಿ ಪೂರ್ವಭಾವಿ ಸಭೆ ಕರಿಬೇಕು. ಅಲ್ಲಿ ಏನೈತೆ, ಏನು ತೊಂದರೆ ಐತೆ, ಏನಿಲ್ಲ ಅಂತ ಕ್ರೀಡಾಂಗಣ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಇಲ್ಲಿ ಬರ್ಬೇಕು, ಪೂರ್ವಭಾವಿ ಸಭೆ ಕರಿಬೇಕು. ಆ ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಬೇಕನ್ನೋ ಉದ್ದೇಶ ಪೂರ್ವಭಾವಿ ಸಭೆ ಕರಿತೀವಿ. ನಾವು ಹೇಳ್ಕೊಂಡಲ್ಲ ಬರ್ತೀವಿ, ಅವ್ರಿಗೆ ಸನ್ಮಾನ ಮಾಡೋಕ್ಕೂ, ಸೈನಿಕರಿಗೆ ಸನ್ಮಾನ ಮಾಡೋಕ್ಕೂ, ಅವ್ರಿಗೆಲ್ಲರಿಗೂ ಹೇಳ್ತೀವಿ. ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಕನ್ನಡ ಪರ, ರೈತ ಪರ, ಮಹಿಳಾ, ದಲಿತ ಮತ್ತು ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.